ಇಡಿ ಅಧಿಕಾರಿಗಳು ಸಮನ್ಸ್ ಕೊಟ್ಟ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ವಿಚಾರಣೆಯನ್ನ ಇವತ್ತು ಇಡಿ ಅಧಿಕಾರಿಗಳು ನಡೆಸಲಿದ್ದಾರೆ. ಐಶ್ವರ್ಯ ವಿಚಾರಣೆಯನ್ನ ಇಡಿ ನಡೆಸಲಿರುವಂತಹ ಹಿನ್ನೆಲೆಯಲ್ಲಿ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ದೆಹಲಿ ಇಡಿ ಮುಖ್ಯ ಕಚೇರಿಯಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ. ಸಮನ್ಸ್ ಅನ್ನು ಆಲ್ರೆಡಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಐಶ್ವರ್ಯ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಸೊ ಐಶ್ವರ್ಯಗೆ ಅಜ್ಜಿ ಗೌರಮ್ಮ ಕೊಟ್ಟಿದ್ದ ಆಸ್ತಿ ಹಣದ ಬಗ್ಗೆ ಕೂಡ ಒಂದಷ್ಟು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಆಲ್ರೆಡಿ ಈಗ ಡಿಕೆ ಶಿವಕುಮಾರ್ ಅವರು ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಇವತ್ತು ಈಗಾಗಲೇ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ದೆಹಲಿಯ ಇಡಿ ಮುಖ್ಯ ಕಚೇರಿಯಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ. ಒಂದ್ ಕಡೆ ಈಗಾಗಲೇ ಐಶ್ವರ್ಯಗೆ ಅಜ್ಜಿ ಗೌರಮ್ಮ ಕೊಟ್ಟಿದ್ದಂತಹ ಆಸ್ತಿ ಆಗಿರ್ಬೋದು, ಹಣದ ಬಗ್ಗೆ ಕೂಡ ವಿಚಾರಣೆ ನಡೆಯಲಿದೆ. ಇನ್ನೊಂದ್ ಕಡೆ 2001ರಲ್ಲಿ ಉತ್ತರಹಳ್ಳಿಯಲ್ಲಿ 3 ಎಕರೆ ಜಮೀನು ಗಿಫ್ಟ್ ಡೀಡ್ ಆಗಿತ್ತು. ಮತ್ತೊಂದು ಕಡೆ 2002ರಲ್ಲಿ ಹೊಸಕೆರೆ ಹಳ್ಳಿಯಲ್ಲಿ 3 ಎಕರೆ ಜಮೀನು ಕೂಡ ಗಿಫ್ಟ್ ಡೀಡ್ ಆಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. 2018ರಲ್ಲಿ ಗೌರಮ್ಮ ಅಕೌಂಟ್ ನಿಂದ ಐಶ್ವರ್ಯ ಖಾತೆಗೆ 3 ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಸಿಂಗಲ್ ಟ್ರಾನ್ಸಾಕ್ಷನ್ ಮೂಲಕ 193 ಕೋಟಿ ರೂಪಾಯಿ ಐಶ್ವರ್ಯ ಅಕೌಂಟ್ಗೆ ಪ್ರತಿಷ್ಠಿತ ಬಿಲ್ಡರ್ ನಿಂದ ಸಂದಾಯ ಆಗಿದೆ. ಐಶ್ವರ್ಯ ಅಕೌಂಟ್ಗೆ ಹಣ ಸಂದಾಯ ಆಗಿರೋದು. ಹೀಗಾಗಿ ಈ ಕುರಿತಾದಂತಹ ವಿಚಾರಣೆಯನ್ನ ಕೂಡ ಇವತ್ತು ಎದುರಿಸಬೇಕಾಗತ್ತೆ. ಐಶ್ವರ್ಯ ಈ ಎಲ್ಲಾ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಆನ್ಸರ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದ್ ಕಡೆ ಐಶ್ವರ್ಯ ಖಾತೆಯಿಂದ ಕೆಫೆ ಕಾಫಿ ಡೇಗೆ 20 ಕೋಟಿ ವರ್ಗ ಆಗಿದ್ದು, ಬಳಿಕ ಕೆಫೆ ಕಾಫಿ ಡೇ ಇಂದ ಐಶ್ವರ್ಯ ಖಾತೆಗೆ 20 ಕೋಟಿ ವಾಪಸ್ ಆಗಿದೆ ಆ ಹಣ. ಸೊ ಹಣ ಹೋಗಿ ಬಂದಂತಹ ಟ್ರಾನ್ಸಾಕ್ಷನ್ಸ್ ಏನೇನು ಅಂತ ಹೇಳಿ ವಿಚಾರಣೆಯನ್ನ ಕೂಡ ಇವತ್ತು ಇಡಿ ಅಧಿಕಾರಿಗಳು ನಡೆಸಲಿದ್ದಾರೆ. ಇನ್ನು ಶೋಭಾ ಡೆವಲಪರ್ಸ್ ಅಲ್ಲಿ ಐಶ್ವರ್ಯ ಹೆಸರಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸಿಂಗಾಪುರ್ನಲ್ಲಿ ಐಶ್ವರ್ಯ ಹೆಸರಲ್ಲಿ ಬಂಡವಾಳ ಹೂಡಿಕೆ ನಡೆಸಲಾಗಿದೆ ಅಂತ ಹೇಳಲಾಗಿದ್ದು, ಸೋಲ್ ಅಂಡ್ ಸ್ಪೇಸ್ ನ್ಯಾಷನಲ್ ಗ್ಲೋಬಲ್ ಕಾಲೇಜುಗಳಲ್ಲೂ ಕೂಡ ಹೂಡಿಕೆಯನ್ನ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಸೊ ಐಶ್ವರ್ಯ ಹೆಸರಲ್ಲಿ ಹಣ ಹೂಡಿಕೆ ಬಗ್ಗೆ ವಿಚಾರಣೆ ನಡೆಯಲಿದ್ದು, ನಿನ್ನೆ ನವದೆಹಲಿ ತಲುಪಿದ್ದಾರೆ ಡಿಕೆ ಪುತ್ರಿ ಐಶ್ವರ್ಯ. ಬೆಳಗ್ಗೆ 11 ಗಂಟೆಯ ವೇಳೆಗೆ ಇಡಿ ಕಚೇರಿಗೆ ಐಶ್ವರ್ಯ ಬಂದು ವಿಚಾರಣೆಯನ್ನ ಎದುರಿಸಲಿದ್ದಾರೆ. ಇಡಿ ಅಧಿಕಾರಿಗಳು ಐಶ್ವರ್ಯ ಅವರನ್ನ ವಿಚಾರಣೆ ಮಾಡಲಿದ್ದಾರೆ. ಸೊ ಒಂದು ರೀತಿಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮಗಳು ಐಶ್ವರ್ಯ ಅವರ ವಿಚಾರಣೆ ನಡೆಸೋದಕ್ಕೆ ಈಗ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 11 ಗಂಟೆಯ ವೇಳೆಗೆ ಇಡಿ ಅಧಿಕಾರಿಗಳಿಗೆ ಒಂದ್ ಕಡೆ ವಿಚಾರಣೆಗೆ ಈಗಾಗಲೇ ಕರೆದಿರುವಂತಹ ಹಿನ್ನೆಲೆಯಲ್ಲಿ 11 ಗಂಟೆಗೆ ಐಶ್ವರ್ಯ ವಿಚಾರಣೆಗೆ ಹಾಜರಾಗಲಿದ್ದಾರೆ ಅಂತ ಹೇಳಲಾಗಿದೆ. ಸೊ ಒಂದಷ್ಟು ವಿಚಾರಗಳ ಬಗ್ಗೆ ಇವತ್ತು ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಟ್ರಾನ್ಸಾಕ್ಷನ್ ಆಗಿರ್ಬೋದು, 193 ಕೋಟಿ ಹಣ ಬಂದಿರುವಂತಹ ವಿಚಾರ ಆಗಿರ್ಬೋದು, ಗೌರಮ್ಮ ಅವರು ಒಂದ್ ಕಡೆ ಈಗಾಗಲೇ ಆಸ್ತಿಯ ಡೀಡ್ ಮಾಡಿರುವಂತಹ ವಿಚಾರ ಆಗಿರ್ಬೋದು, ಹೀಗೆ ಎಲ್ಲಾ ವಿಚಾರಗಳ ಬಗ್ಗೆ ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಸೊ ಒಂದು ರೀತಿಯಲ್ಲಿ ಈ ವಿಚಾರಣೆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳುವಂತಹ ಆನ್ಸರ್ಗೂ ಐಶ್ವರ್ಯ ಹೇಳುವಂತಹ ಆನ್ಸರ್ಗೂ ಕೂಡ ತಾಳೆ ಆಗ್ಬೇಕಾಗತ್ತೆ. ಅಪ್ಪ ಚಿಕ್ಕಪ್ಪ ಬಳಿ ಇದೆ ಕೋಟಿ ಕೋಟಿ ಹಣ, ಆದ್ರೆ ಐಶ್ವರ್ಯ ಸಾಲಗಾರ್ತಿ. ಹಾಗಾದ್ರೆ ಎಷ್ಟು ರೂಪಾಯಿ ಸಾಲವಂತೆ ಈ ಐಶ್ವರ್ಯ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಪ್ಪ ಮತ್ತು ಚಿಕ್ಕಪ್ಪ ಬಳಿ ಕೋಟಿ ಕೋಟಿ ಹಣ ಇದೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ಇದೆ. ಸ್ವತಃ ತನ್ನ ಹೆಸರಲ್ಲೂ ಕೂಡ ಕೋಟಿ ಕೋಟಿ ಹಣ ಇದೆ. ಆದ್ರೂ ಡಿಕೆ ಪುತ್ರಿ ಐಶ್ವರ್ಯ ಸಾಲಗಾರ್ತಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದು ಕೂಡ ಎಷ್ಟು ಕೋಟಿ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಕೋಟಿ ಸಾಲಗಾರ್ತಿ ಈ ಐಶ್ವರ್ಯ. ಐಶ್ವರ್ಯ ಸಾಲ ಪಡೆದಿರೋದು ಹಾಗಾದ್ರೆ ಯಾರಿಂದ, ಯಾರ್ಯಾರಿಂದ ಎಷ್ಟೆಷ್ಟು ಸಾಲ ಪಡೆದಿದ್ದಾರೆ ಐಶ್ವರ್ಯ, ಈ ಡೀಟೇಲ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ತಂದೆ ಬಳಿಯೇ 11.32 ಕೋಟಿ ಸಾಲವನ್ನ ಪಡೆದಿದ್ದಾರಂತೆ ಐಶ್ವರ್ಯ. ಜೊತೆಗೆ ಚಿಕ್ಕಪ್ಪ ಸುರೇಶ್ಗೂ ಕೊಡಬೇಕಂತೆ 6.87 ಲಕ್ಷ ರೂಪಾಯಿ ಕೋಟಿ ಸಾಲವನ್ನ. ಇನ್ನು ಅಜ್ಜಿ ಗೌರಮ್ಮ ಬಳಿಯಿಂದ 36.67 ಲಕ್ಷ ರೂಪಾಯಿ ಸಾಲವನ್ನ ಈ ಐಶ್ವರ್ಯ ಪಡ್ಕೊಂಡಿರೋದು. ಹಾಗಾಗಿ ಈಗ 40 ಕೋಟಿ ರೂಪಾಯಿ ಸಾಲಗಾರ್ತಿ ಐಶ್ವರ್ಯ. ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ಸಾಲವನ್ನ ಪಡೆದುಕೊಂಡಿದ್ದಾರೆ. ತನ್ನ ಅಪ್ಪ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಅಜ್ಜಿಯಿಂದಲೂ ಕೂಡ ಸಾಲವನ್ನ ಪಡ್ಕೊಂಡಿದ್ದಾರೆ. ಬಗ್ಗೆ
ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕನಕೆರೆ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಒಂದ್ ಕಡೆ ಇವತ್ತು ಕೂಡ ಐಶ್ವರ್ಯ ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ. ಸಮನ್ಸ್ ಕೂಡ ಅಧಿಕಾರಿಗಳು ನೀಡಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಹೊತ್ತಿಗೆ ವಿಚಾರಣೆಗೆ ಹಾಜರಾಗ್ತಾರೆ? ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಮುಂಭಾಗದಲ್ಲಿ ಅಥವಾ ಅವರನ್ನೇ ಇಟ್ಟುಕೊಂಡೇ ವಿಚಾರಣೆ ನಡೆಸಲಾಗುತ್ತಾ? ಸಪರೇಟ್ ಆಗಿ ವಿಚಾರಣೆ ನಡೆಯುವಂತಹ ಚಾನ್ಸಸ್ ಇದೆಯಾ? ಹೇಗೆ? ನವಿತಾ, ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಒಳಪಡ್ತಾರೆ. ಈಗ ಏನೋ 11 ಗಂಟೆಗೆ ಇವರು ವಿಚಾರಣೆಗೆ ಆಗಮಿಸ್ತಾರೆ. ದೆಹಲಿಯ ಇಡಿ ಮುಖ್ಯ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ. ಬಹಳ ಕುತೂಹಲ ಮೂಡಿಸಿರುವಂತಹ ಸಂಗತಿ ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ ಮತ್ತು ಐಶ್ವರ್ಯ ಇಬ್ಬರನ್ನೂ ಕೂಡ ಮುಖಾಮುಖಿ ಮಾಡಿಸಿ ಇಬ್ಬರನ್ನ ಜೊತೆಗಲ್ಲೇ ಇಟ್ಕೊಂಡು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾರ, ಅಂದ್ರೆ ಕಾನ್ಫ್ರಂಟೇಷನ್ ನಡೆಸ್ತಾರ, ಅಥವಾ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾರ ಅನ್ನುವಂತ ಕುತೂಹಲ ಇದೆ. ಯಾಕೆಂದ್ರೆ ಏನೇ ಇಡಿ ಅಧಿಕಾರಿಗಳು ಈಗ ಅವ್ರದೇ ಆದಂತಹ ಒಂದು ತನಿಖೆಯನ್ನ ಮಾಡಿದರೆ, ಮಾಹಿತಿಯನ್ನ ಸಂಗ್ರಹಿಸಿದರೆ, ಆ ಮಾಹಿತಿಗಳಿಗೆ ಅನುಸಾರವಾಗಿ ಡಿಕೆ ಶಿವಕುಮಾರ್ಗೆ ಮತ್ತು ಇಡಿ ಐಶ್ವರ್ಯಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಪ್ರಶ್ನೆಗಳು ಕೇಳಿದಂತ ಸಂದರ್ಭದಲ್ಲಿ ಏನೋ 2 ಪ್ರಶ್ನೆಗಳಿಗೆ ತಾಳೆ ಆದ್ರೆ ಮಾತ್ರ ಅವರಿಗೆ ಮನವರಿಕೆ ಆಗುತ್ತೆ. ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ ಆಗ ಅವರಿಗೆ ಸಹಜವಾಗಿ ಅನುಮಾನ ಬಂದೇ ಬರುತ್ತೆ. ಸೊ ಹೀಗೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾರೆ. ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ ಬಳಿಕ ಏನೋ ಒಂದ್ ರೀತಿಯಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವ ರೀತಿಯಲ್ಲಿ ಸೊ ಅವರನ್ನು ಕೂಡ ಕನ್ಫ್ರಂಟೇಷನ್ ಮಾಡಿಸ್ತಾರ ಅನ್ನುವಂತ ಕುತೂಹಲ ಇದೆ. ಬಹುತೇಕ ಆ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಶರ್ಮಾ, ಆಂಜನೇಯ ಮತ್ತು ರವೀಂದ್ರ ವರ್ಮಾ ಇವು 3 ಜನನು ಕೂಡ ವಿಚಾರಣೆಯನ್ನು ನಡೆಸಿದ್ರು. ಮತ್ತೆ ಸಚಿನ್ ನಾರಾಯಣ್ ಅವರನ್ನ ಅಂದ್ರೆ ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದ್ರು. ಆಗ ಸುನಿಲ್ ಕುಮಾರ್ ಶರ್ಮಾ, ಆಂಜನೇಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಕನ್ಫ್ರಂಟೇಷನ್ ಮಾಡಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹಾಗಾಗಿ ಈಗಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಐಶ್ವರ್ಯ ಅವರನ್ನ ಜೊತೆಯಾಗಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಈಗ ಅಕ್ರಮ ಹಣ ವ್ಯವಹಾರದ ಬಗ್ಗೆ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ 2 ಪ್ರಮುಖವಾದಂತಹ ಆರೋಪಗಳನ್ನ ಇಡಿ ಮಾಡ್ತಾ ಇದೆ. ಒಂದು, ಡಿಕೆ ಶಿವಕುಮಾರ್ ಇತರರ ಹೆಸರಿನಲ್ಲಿ ಬೇನಾಮಿ ಹೆಸರುಗಳಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಂತ. ಆ ಪೈಕಿ ಐಶ್ವರ್ಯ ಕೂಡ ಒಂದು. ಅದಲ್ಲದೆ ಅವರು ವಿದೇಶದಲ್ಲಿ ಬಂಡವಾಳ ಹೂಡಿದ್ದಾರೆ ಅನ್ನುವಂತಹ ಗುಮಾನಿಯನ್ನ ಕೂಡ ಇಡಿ ಅಧಿಕಾರಿಗಳು ಹೊಂದಿದ್ದಾರೆ. ಅದು ಕೂಡ ಐಶ್ವರ್ಯ ಹೆಸರಿನಲ್ಲಿ ಅಂತ ಹೇಳಲಾಗ್ತಿದೆ. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಡಿಗಿರುವಂತಹ ಈ 2 ಅನುಮಾನಗಳಿಗೆ ಪೂರಕವಾಗಿ ಇವತ್ತು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಈ ಐಶ್ವರ್ಯ ಅವರು ಅವರ ಅಜ್ಜಿ ಗೌರಮ್ಮ ಎನ್ನುವರಿಂದ ಆಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಗಿಫ್ಟ್ ಡೀಡ್ಗಳನ್ನ ಮಾಡಲಾಗಿದೆ. ಸೊ ಇವು ನಿಜಕ್ಕೂ ಕೂಡ ಗೌರಮ್ಮ ಅವರು ಐಶ್ವರ್ಯ ಅವರಿಗೆ ಕೊಟ್ಟಿದ್ದ, ಅಥವಾ ಏನೋ ಐಶ್ವರ್ಯ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಈ ತಂತ್ರವನ್ನ ಮಾಡಿದಾರ ಅನ್ನುವಂತ ಪ್ರಶ್ನೆ ಇಡಿ ಮುಂದೆ ಇದೆ. ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಿದೆ. ಅದಕ್ಕೋಸ್ಕರ ಐಶ್ವರ್ಯ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅದೇ ರೀತಿ 2017 ಜುಲೈನಲ್ಲಿ ಡಿಕೆ ಶಿವಕುಮಾರ್ ಸಿಂಗಾಪುರ ಪ್ರವಾಸವನ್ನ ಮಾಡಿದ್ರು. ಅಂದ್ರೆ 2017 ಆಗಸ್ಟ್ ನಲ್ಲಿ ಅವ್ರ ಮೇಲೆ ಐಟಿ ರೈಡ್ ಆಗಿತ್ತು. ಮೊದಲ ಬಾರಿ ಐಟಿ ರೈಡ್ ಆಗಿತ್ತು. ಅದಕ್ಕೂ ಮೊದಲು ಅವರು ಸಿಂಗಾಪುರ್ಗೆ ಹೋಗಿದ್ದು. ಆಗ ಜೊತೆಯಲ್ಲಿ ಅವರ ಪುತ್ರಿ ಐಶ್ವರ್ಯ ಕೂಡ ಇದ್ರು. ಐಶ್ವರ್ಯ ಅವರನ್ನ ಆಗ ಅವರ ಹೆಸರಿನಲ್ಲಿ ಆಸ್ತಿ ಮಾಡಲಿಕ್ಕೆ, ವಿದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡ್ಲಿಕ್ಕೋಸ್ಕರನೇ ಕರ್ಕೊಂಡು ಹೋಗಿದ್ರು ಎನ್ನುವಂತಹ ಬಲವಾದ ಅನುಮಾನ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಇದೆ. ಸೊ ಈ ಸಂಬಂಧಪಟ್ಟಂತೆ ಕೂಡ ವಿಚಾರಣೆಯನ್ನ ನಡೆಸಬೇಕು. ನಾವು ಸಾಮಾನ್ಯವಾಗಿ ಗಮನಿಸುವುದಾದ್ರೆ, ವಿದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅಪರಾಧ ಎಸಗಿದ್ದಿಯಾದ್ರೆ ಆ ಕಾನೂನಿನ ಸಿಕ್ಕುಗಳಿಂದ ಬಿಡಿಸಿಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಏನಾದರೂ ಅದು ಸಾಬೀತಾದ್ರೆ, ಡಿಕೆ ಶಿವಕುಮಾರ್ ಮತ್ತು ಐಶ್ವರ್ಯ ಹೇಳಿಕೆಗಳು ಏನೋ ತಾಳೆ ಆಗದೆ ಇದ್ರೆ ಡಿಕೆ ಶಿವಕುಮಾರ್ಗೆ ಅಪಾಯ ಆಗುವಂತ ಸಾಧ್ಯತೆ ಇದೆ. ಆ ಅನುಮಾನ ಇಡಿ ಅಧಿಕಾರಿಗಳಿಗಿದೆ. ಈ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ನವಿತಾ, ಥ್ಯಾಂಕ್ ಯು ಧರ್ಮೇಶ್ ಡೀಟೇಲ್ಸ್ಗೆ. ಇನ್ನು ಕೋಲಾರದ ಖಾಸಗಿ ಕಂಪನಿಯಲ್ಲೂ ಕೂಡ ಐಶ್ವರ್ಯ ಹೂಡಿಕೆಯನ್ನ ಮಾಡಿದ್ದಾರೆ. ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯಲ್ಲಿರುವಂತಹ ಕಂಪನಿ ಇದು. ಅದಾನಿ ಗ್ರೀನ್ ಎನರ್ಜಿ ಸೋಲಾರ್ ಕಂಪನಿಯಲ್ಲಿ ಐಶ್ವರ್ಯ ಶೇರ್ ಕೂಡ ಇದೆ ಅಂತ ಹೇಳಲಾಗಿದೆ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿದೆ ಈ ಒಂದು ಕಂಪನಿ. ಸೊ ಕೋಲಾರದ ಖಾಸಗಿ ಕಂಪನಿಯಲ್ಲೂ ಐಶ್ವರ್ಯ ಹೂಡಿಕೆಯನ್ನ ಮಾಡಿದ್ದು ಅದಾನಿ ಗ್ರೀನ್
ಎನರ್ಜಿ ಸೋಲಾರ್ ಕಂಪನಿಯಲ್ಲಿ ಶೇರ್ ಇದೆ. ಡಿಕೆಶಿ ಇಂಧನ ಸಚಿವರಾಗಿದ್ದ ವೇಳೆ ಕೋಟಿ ಕೋಟಿ ಹೂಡಿಕೆಯನ್ನ ಅಲ್ಲಿ ಮಾಡಲಾಗಿತ್ತು. ಸುಮಾರು 118 ಎಕರೆ ಪ್ರದೇಶದಲ್ಲಿರುವಂತಹ ಈ ಕಂಪನಿಯಲ್ಲಿ ಕಾಂಚಾಳ, ತೀರ್ಥ, ಬಂಡೆಟ್ಟಿ ಗ್ರಾಮಗಳಿನ ಕಂಪನಿ ಇದು ಆಗಿದ್ದು, ಸೊ ಗೌತಮ್ ಅದಾನಿ ಮಾಲೀಕರಾಗಿರುವಂತಹ ಸೋಲಾರ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಈಗ ಕೋಲಾರದಲ್ಲೂ ಕೂಡ ವಿಚಾರಣೆ ನಡೆಯಲಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಯಾಕಂದ್ರೆ ಇಂದು ಇಡಿ ಅಧಿಕಾರಿಗಳು ಮಾಹಿತಿ ಪಡೆಯುವಂತಹ ಸಾಧ್ಯತೆಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಒಂದ್ ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಹೂಡಿಕೆಗಳ ಆಗಿದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಹಣ ಇದೆ ಅವರ ಬಳಿ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಜೊತೆಗೆ ಕೋಲಾರದ ಖಾಸಗಿ ಕಂಪನಿಯಲ್ಲೂ ಐಶ್ವರ್ಯ ಹೂಡಿಕೆಯನ್ನ ಮಾಡಿದ್ದಾರೆ. ಸೊ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿರುವ ಕಂಪನಿಯಲ್ಲಿ ಈಗಾಗಲೇ ಕೋಟಿ ಕೋಟಿ ಹೂಡಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಸಚಿವರಾಗಿದ್ದ ವೇಳೆ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಲೂರಲ್ಲೂ ಕೂಡ ಒಂದು ಕಂಪನಿಯಲ್ಲಿ ಶೇರ್ ಮಾಡಿರುವಂತಹ ಶೇರ್ ಬಂಡವಾಳವನ್ನು ಹೂಡಿರುವಂತಹ ಹಿನ್ನೆಲೆಯಲ್ಲಿ ಇಡಿ ಈ ವಿಚಾರವನ್ನು ಕೂಡ ವಿಚಾರಣೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ ಈಗ ಆ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ? ಹೌದು ನವಿತಾ ಜೈನ್, ಇವತ್ತು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಏನು ಪುತ್ರಿ ಆಗಿರ್ತಕ್ಕಂಥ ಐಶ್ವರ್ಯ ಅವರ ವಿಚಾರಣೆಯನ್ನ ಇವತ್ತು ಇಡಿ ಅಧಿಕಾರಿಗಳು ಅಲ್ಲಿ ನಡೆಸಲಿದ್ದಾರೆ. ಇದೇ ಒಂದು ಸಮಯದಲ್ಲಿ ಕೋಲಾರದಲ್ಲೂ ಸಹ ಏನು ಡಿಕೆ ಶಿವಕುಮಾರ್ ಅವರ ಪುತ್ರಿಗೆ ಸಂಬಂಧಪಟ್ಟಂತೆ ಇರುವ ಒಂದು ಷೇರಿನ ಕುರಿತು, ಏನು ಖಾಸಗಿ ಕಂಪನಿಯಲ್ಲಿ ಹೂಡಿರುವ ಷೇರಿನ ಕುರಿತು ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆಯನ್ನು ನಡೆಸಲಿದ್ದಾರೆ ಅಂತಕ್ಕಂಥ ಒಂದು ಅಧಿಕೃತ ಮಾಹಿತಿ ಇದೀಗ ಹೊರ ಬಂದಿರುವಂತದ್ದು. ಏನು ಡಿಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದ ವೇಳೆ ಏನು ಕೋಲಾರದ ಒಂದು ಮಾಸ್ತಿ ಹೋಬಳಿಯಲ್ಲಿ 118 ಎಕರೆಯಲ್ಲಿ ಏನು ಗೌತಮ್ ಅದಾನಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸೋಲಾರ್ ಪ್ಲಾಂಟ್ ಇವತ್ತು ಇಡಿ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ. ಈ ಶೇರ್ಗಳ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಮಗಳ ಒಂದು ಪಾಲಿನ ಸಂಬಂಧಪಟ್ಟಂತೆ ಇಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಸಹ ಹೆಚ್ಚಿದೆ. ಬೆಂಗಳೂರಿನಿಂದ ಇಡಿ ಅಧಿಕಾರಿಗಳು ಸುಮಾರು ಒಂದು 11 ಗಂಟೆ ವೇಳೆಗೆ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿಯೂ ಸಹ ಇದೆ. ಒಟ್ನಲ್ಲಿ ಏನು ದೆಹಲಿಯಲ್ಲಿ ಕೂಡ ಒಂದೇ ಟೈಮ್ಗೆ ಅಲ್ಲಿ ವಿಚಾರಣೆ ಆರಂಭವಾಗುವಂತದ್ದು, ಇಲ್ಲಿ ಕೂಡ ಅದೇ ಟೈಮ್ಗೆ ಅಧಿಕಾರಿಗಳು ವಿಚಾರಣೆ ಆರಂಭಿಸ್ತಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ನವಿತಾ ಜೈನ್. ಓಕೆ ರಘುರಾಜ್, ಹಾಗಾಗಿ ಈಗ ಅಲ್ಲೇ ಹೂಡಿಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಐಶ್ವರ್ಯ ಅವರ ಹೆಸರಲ್ಲಿ ಆಗಿರುವಂತಹ ಹೂಡಿಕೆನಾ ಹೇಗೆ? ಹೌದು ನವಿತಾ ಜೈನ್, ಮೇಲ್ನೋಟಕ್ಕೆ ಇದು ಹಾಗೆ ಅಂತಾನೆ ಹೇಳ್ತಾ ಇದ್ದಾರೆ. ಏನಂತ ಅಂದ್ರೆ ಅದಾನಿ ಗ್ರೀನ್ ಎನರ್ಜಿ UP ಲಿಮಿಟೆಡ್ ಏನಿದೆ, ಡಿಕೆ ಶಿವಕುಮಾರ್ ಅವರು 2017ರಲ್ಲಿ ಅವರು ಇಂಧನ ಸಚಿವರಾಗಿದ್ರು. ಆ ಒಂದು ಟೈಮ್ ನಲ್ಲಿ ಈ ಒಂದು ಕಂಪನಿಯನ್ನ ಅವರೇ ಚಾಲನೆ ಕೊಡ್ತಾರೆ. ಆ ಒಂದು ಟೈಮ್ ನಲ್ಲಿ ಇವರು ಸಹ ಸಾಕಷ್ಟು ಒಂದು ಶೇರ್ಗಳನ್ನ ಅಲ್ಲಿ ಹೂಡಿಕೆ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಸಹ ಇತ್ತು. ಅಂದ್ರೆ ಸರ್ಕಾರಕ್ಕೂ ಅದಾನಿ ಏನು ಒಂದು ಗ್ರೀನ್ ಎನರ್ಜಿ UP ಲಿಮಿಟೆಡ್ ಇಂದ ಪವರ್ ಸಹ ಸಪ್ಲೈ ಮಾಡ್ತಾ ಇದ್ರು. ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅವ್ರ ಮಧ್ಯೆ ಏನು ಒಪ್ಪಂದ ಸಹ ಆಗಿತ್ತು ಅಂತ ಹೇಳ್ತಾರೆ. ಇವೆಲ್ಲವೂ ಸಹ ಏನು ಇಡಿ ವಿಚಾರಣೆಯಲ್ಲಿ ಬಯಲಾಗಬೇಕಾಗಿದೆ. ನವಿತಾ ಜೈನ್. ಫೈನ್, ಥ್ಯಾಂಕ್ ಯು ರಘುರಾಜ್.